ಬೆಂಗಳೂರಿನಲ್ಲಿ ಬಸ್ ಡಿಕ್ಕಿ ಆಗಿದೆ. ಬಸ್ನಲ್ಲಿ ಸಿಲುಕಿರುವಂತ ಪ್ರಯಾಣಿಕರು. ಕೆಆರ್ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದೆ. ಬಸ್ ಡಿಕ್ಕಿ ಆಗಿದೆ. ಕೆಆರ್ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ. ಬಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರಯಾಣಿಕರು. ಸಾಕಷ್ಟು ಜನ ಪ್ರಯಾಣಿಕರಿದ್ರು. ಹಲವು ಪ್ರಯಾಣಿಕರಿಗೆ ಗಾಯ ಆಗಿದೆ. ಕೆಲವರು ಅಳ್ತಾ ಇದ್ದಾರೆ. ಅಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿ ಆಗಿದೆ. ಬೆಳಿಗ್ಗೆನೆ ಆಫೀಸಿಗೆ ಹೊರಟಿರ್ತಾರೆ, ಎಲ್ಲ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಬಸ್ಸಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಇದ್ರು ಅಂತ ಕಾಣಿಸುತ್ತೆ. ಹಲವು ಪ್ರಯಾಣಿಕರಿಗೆ ಗಾಯ ಆಗಿದೆ. ಕೆಲವರು ಅಳ್ತಾ ಇದ್ದಾರೆ ಆ ನೋವಿನಿಂದ. ಕೆಆರ್ ಸರ್ಕಲ್ ಮೇನ್ ಸರ್ಕಲ್ ಅದು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಸಾಕಷ್ಟು ಜನಕ್ಕೆ ಏಟಾಗಿದೆ. ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ದೊಡ್ಡದಾಗಿ ಆಗಿರುವಂತ ಒಂದು ಆಕ್ಸಿಡೆಂಟ್ ಇದು. ಕೆಆರ್ ಸರ್ಕಲ್ ಬಳಿ ಬೆಂಗಳೂರಿನ ಮೈನ್ ರೋಡ್ ಅದು. ಕೆಆರ್ ಸರ್ಕಲ್ ನಲ್ಲಿ ನಡೆದಿರುವಂತ ಒಂದು ದುರ್ಘಟನೆ, ಅಪಘಾತ. ಕಂಡಕ್ಟರ್ ಅಂತ ಕಾಣಿಸುತ್ತೆ, ಅವರಿಗೆ ಬ್ಯಾಂಡೇಜ್ ಅನ್ನ ಹಾಕಲಾಗಿದೆ. ಸಾಕಷ್ಟು ಜನಕ್ಕೆ ಗಾಯಗಳಾಗಿದೆ. ಹಲವರು ಆ ಬಸ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರಂತೆ. ಕೆಲವರಿಗೆ ಅಲ್ಲೇ ಬಂದ್ಬಿಟ್ಟು ಆಂಬ್ಯುಲೆನ್ಸ್ ನಲ್ಲಿ ನಂತರ ಚಿಕಿತ್ಸೆ ಕೊಡಲಾಗಿದೆ. ಸರ್ ಒಂದು 12 ಜನಕ್ಕೆ ಆಗಿತ್ತು. ಚಿಕ್ಕ ಪುಟ್ಟ ನಾವು ಫಸ್ಟ್ ಏಡ್ ಕಿಟ್ ಇತ್ತಲ್ಲ, ನಾವು ಅದನ್ನ ತಗೊಂಡು ಎಲ್ಲ ಫಸ್ಟ್ ಏಡ್ ಮಾಡಿಸಿ ಹಾಸ್ಪಿಟಲ್ ಕಳಿಸಿದ್ವಿ ಸರ್. ಹಾಸ್ಪಿಟಲ್ ಕಳಿಸಿದ್ವಿ. ಪ್ರಕಾಶ್ ಅಂತ. ನಮ್ಮ ಪ್ರತಿನಿಧಿ ಆಶಿಕ್ ಅಲ್ಲೇ ಇದ್ದಾರೆ ಸ್ಪಾಟ್ ಅಲ್ಲಿ. ನಿಮಗೆ ತೋರಿಸ್ತಾ ಇದೀವಿ. ಫೈರ್ ಇಂಜಿನ್ ಎಲ್ಲ ಬಂದಿದೆ. ಆಕ್ಸಿಡೆಂಟ್ ಆಗಿರುವಂತ ಜಾಗಕ್ಕೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಏನಾಗಿದೆ ಆಕ್ಸಿಡೆಂಟ್, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ವಿಜುವಲ್ಸ್ಗಳು ಬರಬೇಕು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಈಗ ಕಾಣಿಸ್ತಾ ಇದೆ ಮುಂಭಾಗ, ಆ ಬಸ್ನ ಮುಂಭಾಗ ನಜ್ಜುಗುಜ್ಜಾಗಿದೆ. ಬಿಎಂಟಿಸಿ ಬಸ್ಸೇ ಗುದ್ದಿರೋದು. ಕಂಡಕ್ಟರ್ ಅಂತ ಕಾಣಿಸುತ್ತೆ. ಅವ್ರ ತಲೆಗೆ ಪೆಟ್ಟಾಗಿದೆ. ಬ್ಯಾಂಡೇಜ್ ಅನ್ನ ಹಾಕಲಾಗಿದೆ. ಸಾಕಷ್ಟು ಜನ ಸಿಕ್ಕಾಕೊಂಡ್ಬಿಟ್ಟಿದ್ರಂತೆ ಮುಂಭಾಗದಲ್ಲಿ. ಅವ್ರನ್ನೆಲ್ಲರನ್ನು ಕೂಡ ಕೆಳಗಿಳಿಸಿ ಯಾರಿಗೆಲ್ಲ ಏಟಾಗಿತ್ತು ಅವ್ರಿಗೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಬಂದು ಹೆಲ್ಪ್ ಮಾಡಿದ್ದಾರೆ ಸಾರ್ವಜನಿಕರು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಏನಾಯ್ತು, ಹೇಗಾಯ್ತು, ಮತ್ತೆ ಎಷ್ಟು ಜನರ ಪರಿಸ್ಥಿತಿ ಏನಾಗಿದೆ, ವಿಜುವಲ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತಾ ಹೋಗ್ಬೋದಾ? ಖಂಡಿತ ಪೃಥ್ವಿ, ನೇರವಾಗಿ ವಿಜುವಲ್ಸ್ಗೆ ಹೋಗೋಣ. ಕೆಆರ್ ಸರ್ಕಲ್ ನಲ್ಲಿ ನಿಂತಿರುವಂತಹ ಬಿಎಂಟಿಸಿ ಬಸ್ಗೆ ಹಿಂಬದಿಯಿಂದ ಬಂದು ಮತ್ತೊಂದು ಬಿಎಂಟಿಸಿ ಬಸ್ ಗುದ್ದಿರುವಂತದ್ದು. ಈಗಾಗಲೇ ಘಟನೆ ನಡೆದು 1 ತಾಸು ಮೇಲೆ ಆಗಿದೆ. ಇನ್ನೂ ಕೂಡ ಗುದ್ದಿರುವಂತ ಬಸ್ನಲ್ಲಿರುವಂತ ಕೆಲ ಪ್ರಯಾಣಿಕರನ್ನ ಹೊರತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಓರ್ವ ಯುವತಿ ಆ ಕಾಲು ಅಲ್ಲಿ ತಗಲಾಕೊಂಡು ಆಕೆಯನ್ನು ಹೊರಗಡೆ ತೆಗೆಯೋದಕ್ಕೆ ಇಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಕಳೆದ ಕೆಲವು ಗಂಟೆಗಳಿಂದ ಹರಸಾಹಸವನ್ನು ಪಡ್ತಾ ಇರುವಂತದ್ದು. ಯುವತಿಯ ಹಣೆಯಲ್ಲೂ ನೋಡಬಹುದು. ಹಣೆಗೂ ಕೂಡ ತೀವ್ರವಾಗಿರುವಂತಹ ಪೆಟ್ಟಾಗಿದೆ. ಆ ತಕ್ಷಣಕ್ಕೆ ಬಸ್ನಲ್ಲಿದ್ದಂತಹ ಒಂದು ಫಸ್ಟ್ ಏಡ್ ಬಾಕ್ಸ್ ನಿಂದ ಔಷಧಿಗಳನ್ನ, ಮೆಡಿಸಿನ್ ಗಳನ್ನ ಈಗಾಗಲೇ ಅಪ್ಲೈ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಬಸ್ನಲ್ಲಿರುವಂತಹ ವಾಯುವಜ್ರ, ಈ ಎಸಿ ಬಸ್ನಲ್ಲಿರುವಂತಹ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು ಅಂದ್ರೆ, ನಾನು ಬಸ್ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತಿತ್ತು, ಹಿಂಬದಿಯಿಂದ ಮತ್ತೊಂದು ಬಸ್ ಬಂತಂದ್ರೆ ಬಿಎಂಟಿಸಿ ಬಂದು ಏಕಾಏಕಿಯಾಗಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಸಣ್ಣ ಪುಟ್ಟ ಗಾಯಗಳು ಸಾರ್ವಜನಿಕರಿಗೆ ಆಗಿದೆ ಅನ್ನುವಂತ ಮಾತನ್ನ ಈ ಬಸ್ನ ಕಂಡಕ್ಟರ್ ಆಗಿರುವಂತಹ ಪ್ರಕಾಶ್ ಅವರು ಹೇಳ್ತಾ ಇರುವಂತದ್ದು. ಈ ಹಿಂಬದಿಯಿಂದ ಬಂದು ಗುದ್ದಿರುವಂತಹ ಬಸ್ನಲ್ಲಿ ತುಂಬಾ ಕ್ಯಾಶುವಾಲಿಟಿ ಇದೆ. ಹೆಚ್ಚು ಕಮ್ಮಿ 13 ಜನರಿಗೆ ಕ್ಯಾಶುವಾಲಿಟಿ ಇದೆ. ಪಕ್ಕದಲ್ಲೇ ಇರುವಂತಹ ಮಾರ್ಥಾಸ್ ಹಾಸ್ಪಿಟಲ್ಗೂ ಕೂಡ ಅವ್ರನ್ನ ಕಳಿಸಿರುವಂತದ್ದು. ಕೆಲವರಿಗೆ ಹಣೆಗೆ ಗಾಯ ಆಗಿದೆ, ಎದೆಗೆ ಗಾಯ ಆಗಿದೆ, ಕೈ ಕಾಲುಗಳಿಗೆಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ ಯುವತಿಯನ್ನ
ತನ್ನ ಬಸ್ನಲ್ಲೇ ಆಕೆಯ ಕಾಲು ಆ ಒಂದು ಹಿಂದ್ಗಡೆ ಬರುವಂತ ರಾಡ್ ಏನಿದೆ ಆ ರಾಡ್ ಮಧ್ಯಕ್ಕೆ ತಗಲಾಕೊಂಡು ಆಕೆಗೆ ಹೊರಗಡೆ ಇಳಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಕಳೆದ ಒಂದೂವರೆ ತಾಸಿನಿಂದ ಸಾರ್ವಜನಿಕರು ಪೊಲೀಸರೆಲ್ಲರೂ ಕೂಡ ಸತತವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಾಗಿಯೂ ಕೂಡ ಆ ಯುವತಿಯನ್ನ ಹೊರಗಡೆ ತೆಗೆಯೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಬೇಕಾಗಿರುವಂತಹ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಆಕೆಯ ತಲೆಗೂ ನೋಡಬಹುದು, ತಲೆಗೂ ಕೂಡ ಗಂಭೀರವಾಗಿರುವಂತಹ ಗಾಯ ಆಗಿದೆ. ಬಸ್ ನಲ್ಲಿ ಇದ್ದಂತ ಫಸ್ಟ್ ಏಡ್ ಬಾಕ್ಸ್ ಅನ್ನ ತೆಗೆದು ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ಮೆಡಿಸಿನ್ ಅನ್ನು ಅಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಆಕೆ ಕಾಲ್ ತಗಲಾಕೊಂಡಿರುವಂತ ಕಾರಣಕ್ಕಾಗಿ ಆ ರಾಡ್ ಗಳನ್ನ ಕಟ್ ಮಾಡಬೇಕಾಗುತ್ತೆ. ಆ ರಾಡ್ ಗಳನ್ನ ಕಟ್ ಮಾಡುವಂತ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಚಾಲಕ ಬಸ್ನ ಕಂಡಕ್ಟರ್ ಆಗಿರುವಂತ ಪ್ರಕಾಶ್ ನ್ಯೂಸ್ 18ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ನಾವು KR ಸರ್ಕಲ್ ನಲ್ಲಿ ಬಸ್ ನ ಸಿಗ್ನಲ್ ಬಿದ್ದಿತ್ತು, ಹೀಗಾಗಿ ಆ ಸಿಗ್ನಲ್ ಅಲ್ಲಿ ನಿಲ್ಲಿಸಿದ್ವಿ. ಸೊ ಈ ನಿಲ್ಲಿಸಿದ ಕೆಲವು ನಿಮಿಷಗಳ ಸೆಕೆಂಡ್ಗಳ ಅಂತರದಲ್ಲಿ ಹಿಂಬದಿಯಿಂದ ಬಂದು ಇನ್ನೊಂದು ಇಲೆಕ್ಟ್ರಿಕ್ ಬಸ್ ಬಂದು ಡಿಕ್ಕಿ ಹೊಡೆದಿರುವಂತ ಪರಿಣಾಮ ಸಂಪೂರ್ಣವಾಗಿ ಆ ಬಸ್ ನ ಮುಂಭಾಗ ಜಖಮ್ ಆಗೋಗಿದೆ. ಮುಂಬದಿ ಸೀಟ್ ನಲ್ಲಿ ಅಂದ್ರೆ ಡ್ರೈವರ್ ಹಿಂಭಾಗದಲ್ಲಿ ಕೂತಿದ್ದಂತ ಸೀಟ್ ಏನಿತ್ತು ಅದು ಅಲ್ಲಿರುವಂತವರಿಗೆ ಜಾಸ್ತಿ ಪೆಟ್ಟಾಗಿರುವಂತದ್ದು. ಈ ಒಂದು ಬಸ್ ನಲ್ಲಿ ಇದ್ದಂತ ಡ್ರೈವರ್ ಅನ್ನ ಈಗಾಗಲೇ ರಕ್ಷಣೆ ಮಾಡಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆದ್ರೆ ಈ ಓರ್ವ ಯುವತಿ ಮಾತ್ರ ಅಲ್ಲಿ ಕಾಲು ಹೊರಗಡೆ ತೆಗೆಯೋದಕ್ಕಾಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಹೀಗಾಗಿ ಸತತ ಒಂದೂವರೆ ತಾಸುಗಳಿಂದ ಇಲ್ಲಿರುವಂತಹ ಸಾರ್ವಜನಿಕರು, ವಾಹನ ಸವಾರರೆಲ್ಲರೂ ಕೂಡ ಆಕೆಯನ್ನ ಅಲ್ಲಿಂದ ರಕ್ಷಣೆ ಮಾಡಬೇಕು ಅನ್ನುವಂತ ಕೆಲಸದಲ್ಲಿ ನಿರತರಾಗಿದ್ರು. ಆದ್ರೆ ಆ ಕಾರಣಕ್ಕಾಗಿ ಆಕೆಯನ್ನ ತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ವಿಚಾರವನ್ನ ಮುಟ್ಟಿಸುವಂತ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಒಂದು 5 ನಿಮಿಷ ಹಿಂದಕ್ಕೆ ಬಂದಿದ್ದಾರೆ. ಬಂದು ಆಕೆಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಘಟನೆಯಿಂದಾಗಿ ಈ KR ಸರ್ಕಲ್ ಸುತ್ತಮುತ್ತ ಸಂಪೂರ್ಣವಾಗಿ ಇದೀಗ ಟ್ರಾಫಿಕ್ ಕೂಡ ಆಗಿರುವಂತದ್ದು. ಇದೇ ರೀತಿಯಾಗಿರುವಂತ ವಾತಾವರಣ ಇರುವಂತದ್ದು. ಪೃಥ್ವಿ, ಅಲ್ಲ, ಈಗ ನೀವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ರಲ್ಲ ಆಶಿಕ್, ಆ ಮಹಿಳೆ ಒಬ್ರೇನ ಈಗ ಅಲ್ಲಿ ಸಿಕ್ಕಾಕೊಂಡಿರುವಂತದ್ದು? ಇನ್ನ ಉಳಿದಂತವ್ರನ್ನೆಲ್ಲರನ್ನು ಕೂಡ ರಕ್ಷಣೆ ಮಾಡಿ ಕಳಿಸಲಾಗಿದೆಯಾ? ಖಂಡಿತ ಪೃಥ್ವಿ, ಇಲ್ಲಿ ನಾವು ನೋಡಬಹುದು ಆ ಓರ್ವ ಯುವತಿ ಮಾತ್ರ ಈಗ ಅಲ್ಲಿ ಹೊರಬರಲಾಗದೆ ಕಷ್ಟಪಡ್ತಾ ಇರುವಂತದ್ದು. ಆಕೆಯ ಕಾಲನ್ನು ಕೂಡ ಈಗ ಹೊರ ತೆಗೆಯೋದ್ರಲ್ಲಿ ಬಹುತೇಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಕೈಯಲ್ಲಿ ನಾವು ನೋಡಬಹುದು ಅಂದ್ರೆ ಯಾವ ರೀತಿಯಾಗಿ ಎಷ್ಟು ಕಠಿಣವಾಗಿರುವಂತಹ ಪರಿಸ್ಥಿತಿಗೆ ಆ ಯುವತಿ ಕಾಲು ತಗಲಾಕೊಂಡು ಏನು ಅಲ್ಲಿ ಒದ್ದಾಡ್ತಾ ಇದ್ದಂಥದ್ದು. ಅಂದ್ರೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಜನರನ್ನು ಕೂಡ ಇವ್ಯಾಕ್ಯುವೇಟ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ, ಸಡನ್ ಬ್ರೇಕ್ ಇತ್ತಲ್ವಾ, ಸೊ ಹಾಗಾಗಿ ಹಣೆಗೆ, ಕೈಗೆ, ಕಾಲಿಗೆ, ಎದೆಗೆ ಸಣ್ಣ ಪುಟ್ಟ ಗಾಯಗಳೆಲ್ಲವೂ ಕೂಡ ಆಗಿತ್ತು. ಆದ್ರೆ ಈ ಓರ್ವ ಯುವತಿ ಅಂದ್ರೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಂತ ಬಸ್ ಚಾಲಕ ಮತ್ತು ಆ ಬಸ್ ಚಾಲಕನ ಹಿಂಬದಿ ಸೀಟಲ್ಲಿ ಕೂತಂತಹ ಆ ವಿಂಡೋ ಸೈಡ್ ಅಲ್ಲಿ ಕೂತಂತಹ ಈ ಯುವತಿಗೆ ಮಾತ್ರ ಗಂಭೀರವಾಗಿ ಗಾಯಗಳಾಗಿರುವಂತದ್ದು. ತಕ್ಷಣನೇ ಬಸ್ ಚಾಲಕನನ್ನ ಈಗಾಗಲೇ ಅಲ್ಲಿಂದ ರಕ್ಷಣೆ ಮಾಡಿ ನೇರವಾಗಿ ಪಕ್ಕದಲ್ಲಿರುವಂತಹ ಮಾರ್ಥಾಸ್ ಹಾಸ್ಪಿಟ್ಲಿಗೆ, ಖಾಸಗಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಆ ಯುವತಿಯ ಕಾಲು ಆ ಕೆಳಗಡೆ ಬಾಕ್ಸ್, ಒಂದು ರಾಡ್ ಏನಿದೆ ಆ ರಾಡ್ ಮತ್ತೆ ಬಾಕ್ಸ್ ಮಧ್ಯದಲ್ಲಿ ಸಿಲುಕಾಕೊಂಡಿತ್ತು. ಸೊ ಹೀಗಾಗಿ ಆಕೆಯನ್ನ ಕಾಲನ್ನ ಎಳೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದೊಮ್ಮೆ ಕಾಲನ್ನ ಬಹಳ ಪ್ರೆಷರ್ ಕೊಟ್ಟು ಎಳೆದಿದ್ರೆ ಆಕೆಯ ಕಾಲ್ ಕಟ್ಟಾಗುವಂತ ಒಂದು ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಹೇಳ್ತಾ ಇದ್ರು. ಸೊ ಹೀಗಾಗಿ ಬಹಳ ಕೇರ್ಫುಲ್ ಆಗಿ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಈಗ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಬಂದು ಆಕೆಯ ಕಾಲನ್ನು ಸುರಕ್ಷಿತವಾಗಿ, ಗಾಯಗಳಾಗಿದ್ರು ಕೂಡ ಹೆಚ್ಚಿನ ಯಾವುದೇ ರೀತಿಯಾಗಿರುವಂತಹ ಅಪಾಯ ಆಗದಂತ ರೀತಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಡಿಕ್ಕಿ ಹೊಡೆದಂತ ಬಸ್ ಅಲ್ಲಿ ಮತ್ತೆ ಡಿಕ್ಕಿ ಹೊಡೆಸ್ಕೊಂಡಂತ ಬಸ್ ಅಲ್ಲೂ ಕೂಡ ತುಂಬಾ ಸುಮಾರು ಒಂದು 13-14 ಜನಕ್ಕೆ ಕ್ಯಾಶುಯಾಲಿಟಿ ಆಗಿದೆ. ಯಾವುದೇ ರೀತಿಯಾಗಿರುವಂತಹ ಜೀವಕ್ಕೆ ಅಪಾಯ ಇಲ್ಲ. ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿರೋದಂತೂ ನಿಜ. ಇಲ್ಲಿ ಸ್ಥಳೀಯರಿದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಅಕ್ಕ, ಏನಾಯ್ತು ಅಕ್ಕ? ನೀವಿದ್ರ ಬಸ್ ಅಲ್ಲಿ ಎಲ್ಲರೂ ಹಿಂದೆ ಕುಂತೀವ್ರಿ, ಮಗಳ್ರಿ ಸರ ಬಂದು ಬ್ರೇಕ್ ಹಾಕಿ ಆಕ್ಸಿಡೆಂಟ್ ಆಗ್ಬಿಟ್ಟದ್ರಿ. ಅದು ಮುಂದೆ ಕುಂತಾರ್ರಿ, ಆಯ್ತು ಅಣಿಗೆ ಏಟ್ ಆಗ್ಯದ, ಕಾಲ್ ಸಿಗ ಬಿದ್ದದ್ರಿ. ನಮ್ಮ ಅಮ್ಮಗ್ ಬಾಯನ್ ಅಲ್ವಾಗ ಸಾವಕಾಶ ವಾವ್
ಸಾವ್ಕಾಸ ಅವರ ಅಂದ್ರೆ ಆ ಯುವತಿಯ ತಾಯಿ ಹೇಳ್ತಾ ಇರುವಂತದ್ದು ಸಡನ್ ಆಗಿ ಬಂದು ಅಪಘಾತ ಆದಂತ ಸಂದರ್ಭದಲ್ಲಿ ನನ್ನ ಮಗಳು ನಾನು ಪಕ್ಕದಲ್ಲೇ ಕೂತಿದ್ವಿ, ಆದ್ರೆ ಆಕೆಯ ಕಾಲಲ್ಲಿ ಕೆಳಗಡೆ ತಗಲಾಕೊಂಡಿದೆ. ಈಗ ಆ ಯುವತಿ ಆ ನೋವಿನಲ್ಲಿ ಆ ಹೊರಗಡೆ ತೆಗೆಯುವಂತ ಪ್ರಕ್ರಿಯೆಯಲ್ಲಿ ಏನ್ ನೋವು ಆಕೆಗೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಆಕೆ ಕಿರ್ಚಾಡುವಂತ ಒಂದು ಇದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಪೃಥ್ವಿ. ಅಂದ್ರೆ ಕಳೆದ ಒಂದೂವರೆ ತಾಸುಗಳಿಂದ ಕೂಡ ಆಕೆಯನ್ನ ಹೊರಗಡೆ ತರೋದಕ್ಕೆ ಸತತವಾಗಿರುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಸಾರ್ವಜನಿಕರು, ಪ್ರತ್ಯಕ್ಷದರ್ಶಿಗಳು, ಸಂಚಾರಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು Okay. ಬೇಜಾರಾಗಿರುವಂತಹ ನಮ್ಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.